ತುಂಬ ಜನ 20ನೇ ತಾರೀಕು ಸೋಮವಾರ ಅಕ್ಷಯ ತೃತೀಯ ಎಷ್ಟು ಗಂಟೆಗೆ ಎಂಡಾಗತ್ತೆ ಅಂತ ನೋಡಿಲ್ಲ. ಇಂದು ಧರ್ಮ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಶಂಕರಾಚಾರ್ಯರು ಕೂಡ ಒಬ್ಬರು ಕಾರಣ. ನಷ್ಟ ಸಂಭವಿಸತಕ್ಕಂಥ ಚಾನ್ಸಸ್ ಇರುತ್ತೆ ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಈ ವಾರ ಸಂಪೂರ್ಣವಾಗಿ ಶುಭದ ವಾರ. ಕಟಕ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭದ ಅಪೇಕ್ಷೆ ಮಾಡಬಹುದು. ಸಿಂಹ ರಾಶಿಯವರು ಈ ವಾರ ಜಾಗ್ರತೆ ಎಂದಿರಿ, ಅನ್ನೆಸೆಸರಿ ಖರ್ಚನ್ನು ಮಾಡಬೇಡಿ. ಕಷ್ಟಪಟ್ಟಷ್ಟೇ ಲಾಭ ಈ ವಾರ ಗಳಿಸತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ಮೀನ ರಾಶಿಯವರು ವೈರಿಗಳ ವಿರುದ್ಧ ಜಯತ್ವ ಪ್ರಾಪ್ತಿ ಮಾಡ್ಕೊಳ್ತಾರೆ. ಕಾಶಿಗೆ ಏನಕ್ಕೆ ಹೋಗ್ಬೇಕು, ಯಾವ ಏಜ್ನಲ್ಲಿ ಕಾಶಿಗೆ ಹೋಗತಕ್ಕಂಥದ್ದು, ಕಾಶಿಗೆ ಹೋದಾಗ ಇರತಕ್ಕಂಥ ದೇವಸ್ಥಾನಗಳ ಸಾಗರವೆಷ್ಟು, ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ಈ ವಾರ ಯಾವ ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ, ಯಾವ ರಾಶಿಯವರಿಗೆ ಅದೃಷ್ಟ ಇರತಕ್ಕಂಥದ್ದು, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಟ್ಟರೆ ಇನ್ನೂ ಲಾಭ ದ್ವಿಗುಣವಾಗಿ ಪಡೆದುಕೊಳ್ಬಹುದು ಅಂತೇಳಿ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪರಭಾವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ ಈ ವಾರದ ಪಂಚಾಂಗದ ಫಲ. ಈ ವಾರದ ವಿಶೇಷಗಳನ್ನು ನೋಡೋದಾದರೆ ದಿನಾಂಕ 20ನೇ ತಾರೀಕು ಸೋಮವಾರ ಅಕ್ಷಯ ತೃತೀಯ ಇರತಕ್ಕಂಥದ್ದು. ತುಂಬ ಜನ 20ನೇ ತಾರೀಕು ಸೋಮವಾರ ಅಕ್ಷಯ ತೃತೀಯ ಎಷ್ಟು ಗಂಟೆಗೆ ಎಂಡಾಗತ್ತೆ ಅಂತ ನೋಡಿಲ್ಲ. ಚಿನ್ನವನ್ನು, ಬೆಳ್ಳಿಯನ್ನು, ಮನೆಗೆ ಉಪಯುಕ್ತವಾದಂಥ ವಸ್ತು, ದವಸ ಧಾನ್ಯಗಳನ್ನು ಅದನ್ನು ತರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ತಿಳಿದಿರಲಿ, ಅಕ್ಷಯ ತೃತೀಯ ದಿನಾಂಕ 20ನೇ ತಾರೀಕು ಬೆಳಗ್ಗೆ 7:45 ಮುಕ್ತಾಯವಾಗಿಬಿಡುತ್ತೆ. ತದನಂತರ ಚತುರ್ಥಿ ಪ್ರಾರಂಭವಾಗುತ್ತೆ. ಅಕ್ಷಯ ತೃತೀಯ ಅಲ್ಲಿಗೆ ಮುಕ್ತಾಯ, ಎಂಡ್ ಅಂತ ಅರ್ಥ. ಅಂದರೆ ದಿನಾಂಕ 19ನೇ ತಾರೀಕು ಭಾನುವಾರ 11 ಗಂಟೆಗೆ ಅಕ್ಷಯ ತೃತೀಯ ಪ್ರಾರಂಭ ಆದರೆ 20ನೇ ತಾರೀಕು ಬೆಳಗ್ಗೆ 7:30ವರೆಗೂ ಮಾತ್ರ ಇರತಕ್ಕಂಥದ್ದು. ನಾವು ಸೂರ್ಯ ಉದಯ ತಿಥಿ ಲೆಕ್ಕ ತೆಗೆದುಕೊಂಡ್ರೆ ಸೋಮವಾರ ತೆಗೆದುಕೊಳ್ತೀನಿ, ಒಪ್ಕೊಳ್ತೇನೆ. ಆದರೆ ಅಕ್ಷಯ ತೃತೀಯ ಆ ತಿಥಿಯಲ್ಲಿ ತೆಗೆದುಕೊಂಡತಕ್ಕಂಥ ವಸ್ತುಗಳಿಗೆ ಮಾತ್ರ ನಮಗೆ ವೃದ್ಧಿ ಆಗುತ್ತೆ. ಹಾಗಾಗಿ ಚಿನ್ನವನ್ನು, ಬೆಳ್ಳಿಯನ್ನು, ಮನೆಗೆ ಉಪಯುಕ್ತವಾದಂಥ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ, ಶುಭವನ್ನು ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ 11 ಗಂಟೆ ನಂತರ ಪ್ರಾರಂಭಿಸಿ. ಭಾನುವಾರ ಖಂಡಿತ ಒಳ್ಳೆಯ ಲಾಭವನ್ನು, ಅಭಿವೃದ್ಧಿಯನ್ನು ಪಡೆದುಕೊಳ್ಳುವಂತಾಗ್ತದೆ. ಇನ್ನು 21ನೇ ತಾರೀಕು ಮಂಗಳವಾರ ಶ್ರೀ ಶಂಕರಾಚಾರ್ಯರ ಜಯಂತಿ ಇರತಕ್ಕಂಥದ್ದು. ಶಂಕರಾಚಾರ್ಯರು ಎಲ್ಲರೂ ಕೂಡ ಒಳ್ಳೆಯ ಅನುಗ್ರಹಗಳನ್ನು ಮಾಡಿಕೊಡಲಿ ಅಂತೇಳಿ ಆಶಿಸ್ತೇನೆ. ಇವತ್ತು ಭಾರತದಲ್ಲಿ ಅಥವಾ ಇಡೀ ದೇಶದಲ್ಲಿ ಇಂದು ಧರ್ಮ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಶಂಕರಾಚಾರ್ಯರು ಕೂಡ ಒಬ್ಬರು ಕಾರಣ. ಸಂಪೂರ್ಣ ಹಿಂದೂ ಧರ್ಮ ಅವನತಿಗೆ ಸಂಚಾರವನ್ನು ಮಾಡ್ತಿರೋ ಸಮಯದಲ್ಲಿ ಇಡೀ ದೇಶವನ್ನು ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಧರ್ಮ ಜಾಗೃತಿ ಮಾಡತಕ್ಕಂಥವರು. ಹಾಗಾಗಿ ಆ ಶಂಕರಾಚಾರ್ಯ ಅನುಗ್ರಹ ಪ್ರತಿಯೊಬ್ಬರ ಮೇಲಿದ್ದು ಎಲ್ಲರ ಬದುಕಿನಲ್ಲಿ ಉತ್ತಮ ಧನಾತ್ಮಕವಾಗಿ ಅಭಿವೃದ್ಧಿಯನ್ನು ಕಾಣಲಿ ಅಂಥೇಳಿ ನಾನು ಆಶಿಸ್ತೇನೆ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಹಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಮೇಷರಾಶಿಯವರಿಗೆ ಈ ವಾರ ಕೆಲಸ ಕಾರ್ಯಗಳಲ್ಲಿ ಬಹಳ ಕಷ್ಟವಿರುತ್ತದೆ. ಅಂದುಕೊಂಡಂತಹ ಕೆಲಸ ಅಂದುಕೊಂಡಂಥ ಸಮಯದಲ್ಲಿ ಈಡೇರತಕ್ಕಂಥದ್ದಲ್ಲ. ಜಾಗ್ರತೆಯಿಂದ ಕೆಲಸ ಮಾಡಿ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದರೂ ಕೂಡ ಸಂಕಷ್ಟಗಳು, ವಿವಾದಗಳು, ನಷ್ಟ ಸಂಭವಿಸತಕ್ಕಂಥ ಚಾನ್ಸಸ್ ಇರುತ್ತೆ ಮೇಷರಾಶಿಯವರಿಗೆ. ಧನಹಾನಿ, ಮಾನಹಾನಿ ಈ ವಾರ ಎಚ್ಚರಿಕೆಯನ್ನು ತಪ್ಪಿದ್ರೆ ಜಾಸ್ತಿ ಆಗತಕ್ಕಂಥದ್ದಾಗತ್ತೆ. ಹಾಗಾಗಿ ಮೇಷರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬೇಕು ಅಂತಿದ್ರು ಅಥವಾ ಹೊಸ ಕೆಲಸಗಳನ್ನು ಈ ವಾರದಿಂದ ತೆಗೆದುಕೊಳ್ಬೇಕು ಅಂತಿದ್ರು ಜಾಗ್ರತೆಯಿಂದ ಮಾಡುವಂತರಾಗಿ. ಇಲ್ಲದಿದ್ದರೆ ಕೆಟ್ಟ ಹೆಸರು, ಕಪ್ಪು ಚುಕ್ಕಿ ನಿಮ್ಮ ಹೆಸರ ಮೇಲೆ ಈ ವಾರ ಬೀಳತಕ್ಕಂಥದ್ದು ಜಾಸ್ತಿ ಇರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರಿಗೆ ಒಟ್ಟು
13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯವನ್ನ ಮನ್ನಣೆಯನ್ನ ವೃಷಭ ರಾಶಿಯವರು ಈ ವಾರ ಪಡೆದುಕೊಳ್ತೀರಿ. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಅನುಕೂಲಗಳಾಗತ್ತೆ. ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಈ ವಾರ. ಒಬ್ಬ ಹೆಣ್ಣು ಮಗುವಿನ ಅನುಕೂಲದಿಂದ ಕೆಲಸ ಕಾರ್ಯದಲ್ಲಿ ದಿಗ್ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ಮನೆಯಲ್ಲಿ ಶುಭ ಸಮಾರಂಭಗಳು ಈ ವಾರದಿಂದ ಪ್ರಾರಂಭವಾಗತಕ್ಕಂಥದ್ದು. ಮನಸ್ಸಿಗಿರತಕ್ಕಂಥ ಒಂದಷ್ಟು ಗೊಂದಲಗಳು ದೂರವಾಗುತ್ತೆ. ಮನಸ್ಸಿಗೆ ಶಾಂತಿ ಸಹಿತವಾಗಿ ನೆಮ್ಮದಿ ಈ ವಾರ ಲಭಿಸತಕ್ಕಂಥದ್ದು. ಅಂದರೆ ವೃಷಭ ರಾಶಿಯವರಿಗೆ ಈ ವಾರ ಸಂಪೂರ್ಣವಾಗಿ ಶುಭದ ವಾರ. ಭಗವಂತನ ಅನುಕೂಲದಿಂದ ಈ ವಾರ ಒಳ್ಳೆ ಲಾಭವನ್ನು ಪಡೆದುಕೊಳ್ತೀರಾ. ಯಾವ ಕೆಲಸ ಕಾರ್ಯವನ್ನು ಶುಭವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ಈ ವಾರದಿಂದಲೇ ಶುರು ಮಾಡಿ ವೃಷಭ ರಾಶಿಯವರು ಖಂಡಿತ ಒಳ್ಳೆ ಲಾಭವನ್ನು ಭಗವಂತನ ಅನುಗ್ರಹದಿಂದ ಉತ್ತಮ ಅಭಿವೃದ್ಧಿಯನ್ನು ಜೀವನದಲ್ಲಿ ನೋಡುವಂತರಾಗ್ತೀರ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಈ ವಾರ ಪಡೆದುಕೊಂಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರು ಒಟ್ಟು 16 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಪವಾದದ ಭಯವಿದೆ. ಈ ವಾರ ಮಿಥುನ ರಾಶಿಯವರಿಗೆ ನಾನಾ ರೀತಿಯ ಅಪವಾದದ ಭಯ ಕಾಡಿಸತಕ್ಕಂಥದ್ದು. ನಿಷ್ಠೂರಗಳಾಗತ್ತೆ. ಅಪನಿಂದನೆ ನಿಮಗೆ ಯಥೇಚ್ಛವಾಗಿ ಕಾಡಿಸುತ್ತೆ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ನೋಡೋಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ವಾರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ವಾರ ಲಾಭ ಲಭಿಸತಕ್ಕಂಥದ್ದು ಕಷ್ಟಕರ. ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಆನ್ ಟೈಮ್ ಅಂದರೆ ಸರಿಯಾದ ಸಮಯಕ್ಕೆ ಈ ವಾರ ಆಗೋದಿಲ್ಲ. ಜನರೊಂದಿಗೆ ವಿರೋಧ, ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಯಥೇಚ್ಛವಾಗಿ ಮಿಥುನ ರಾಶಿಯವರು ಕಾಣಿಸುತ್ತೆ. ಅಂದರೆ ಮಿಥುನ ರಾಶಿಯವರಿಗೆ ಈ ವಾರ ಶುಭದ ವಾರವಲ್ಲ. ಈ ವಾರ ಸಂಪೂರ್ಣವಾಗಿ ಲಾಭವಿಲ್ಲದೆ ನಿಷ್ಠೂರ, ವ್ಯಾಜ್ಯ ಹಾಗೂ ಮನಸ್ತಾಪದಿಂದ ಕೂಡಿರತಕ್ಕಂಥ ವಾರವಾಗಿದೆ. ಮಿಥುನ ರಾಶಿಯವರು ಈ ವಾರ ನಿಮ್ಮ ಪ್ರಮುಖವಾಗಿ ಮನೆಯ ಹೆಂಡತಿಯವರನ್ನು ಆರಾಧನೆ ಮಾಡಿ. ಅದು ಚಾಮುಂಡೇಶ್ವರಿ ಆಗಿರ್ತಾಳೆ, ಲಕ್ಷ್ಮಿ ಆಗಿರ್ತಾಳೆ, ಭಗವತಿ ಆಗಿರ್ತಾರೆ, ಮಾರಮ್ಮನಾಗಿರ್ತಾರೆ. ನಿಮ್ಮ ಕುಲದೇವತೆ ಯಾರಿರ್ತಾರೋ ಅವರ ಆರಾಧನೆ ಯಥೇಚ್ಛವಾಗಿ ಮಾಡಿ. ಖಂಡಿತ ಮಿಥುನ ರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಲಾಭವನ್ನು, ಮನಸ್ಸಿಗೆ ನೆಮ್ಮದಿಯನ್ನು ಕಾಣುವಂತರಾಗ್ತಾರೆ. ಮುಂದಿನ ರಾಶಿ ಕಟಕ ರಾಶಿ. ಕರ್ಕಾಟಕ ರಾಶಿಯವರು ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳನ್ನು ಪಡೆದುಕೊಂಡಿದ್ದಾರೆ, ಯಾವ ವಿಚಾರದಲ್ಲಿ ಭಗವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರು ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಕಟಕ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭದ ಅಪೇಕ್ಷೆ ಮಾಡ್ಬೋದು. ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಸಂಪಾದನೆ ಮಾಡ್ತೀರಾ. ಉತ್ತಮ ಅಭಿವೃದ್ಧಿಯನ್ನು ಹೊಂದುವಂತರಾಗ್ತೀರಾ. ಹಾಗೆಯೇ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಯಾವುದು ಸರ್ಕಾರದ ವಿಚಾರ ನಿಂತು ಹೋಗಿದೆ, ಸರ್ಕಾರದಿಂದ ಯಾವುದೋ ಸಬ್ಸಿಡಿ ಬರಬೇಕಾಗಿತ್ತು, ಸರ್ಕಾರದಿಂದ ಯಾವುದೋ ಸಹಾಯ ಸಿಗಬೇಕಾಗಿತ್ತು, ಸರ್ಕಾರದಲ್ಲಿ ಪ್ರಮೋಷನ್ ಗಿಟ್ಟಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈಡೇರ್ತಾ ಇಲ್ಲ ಅಂತ ಮನಸ್ಸಿಗೆ ಬೇಜಾರಾಗಿದೆ. ಆ ಎಲ್ಲ ಕೆಲಸ ಕಾರ್ಯಗಳು ಈ ವಾರ ನಿಮ್ಮ ಪ್ರಯತ್ನದಿಂದ ಈಡೇರತಕ್ಕಂಥದ್ದು. ಪ್ರಯತ್ನ ಚೆನ್ನಾಗಿ ಪಡಿ. ತುಂಬ ಜನ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಪ್ರಯತ್ನನೇ ಪಡೋದಿಲ್ಲ. ಆಗಿದ್ದಾಗ್ಬಿಡಲಿ, ಭಗವಂತ ಮಾಡಿಕೊಟ್ಬಿಡ್ತಾರೆ ಅಂತ ಭಗವಂತ ಮುಂದೆ ಕೈ ಮುಕ್ಕೊಂಡೇ ಕೂತಿದ್ರೆ ಭಗವಂತ ಯಾವುದೇ ಕಾರಣಕ್ಕೂ ಸಹಾಯ ಮಾಡೋದಿಲ್ಲ. ಫಸ್ಟು ನೀವು ಕೆಲಸ ಮಾಡಬೇಕು. ಕೆಲಸ ಮಾಡಿದ್ಮೇಲೆ ಬೇಡ್ಕೊಳ್ಬೇಕು, ಭಗವಂತ ಎಲ್ಲ ಕೆಲಸ ಮಾಡಿದ್ದೇನೆ, ನನ್ನ ಕೈಯಿಂದ ಎಷ್ಟಾಗೋದು ಶಕ್ತಿ ಮೀರಿ ಪ್ರತಿಫಲವನ್ನು ನನ್ನ ಶ್ರಮಕ್ಕೆ ತಕ್ಕಂಗೆ ಕೊಡಪ್ಪ ಅಂದರೆ ಭಗವಂತ ಸೇರಿಸೇ ನಿಮಗೆ ಕೊಡ್ತಾನೆ. ಇದು ಬರೀ ಒಂದೇ ರಾಶಿ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯ ಆಗತಕ್ಕಂಥದ್ದು. ಫಸ್ಟ್ ಕೆಲಸ ಮಾಡಿ. ಶ್ರದ್ಧೆಯಿಂದ ಎಲ್ಲಿ ಕೆಲಸವಿರುತ್ತದೋ ಖಂಡಿತ ಅಲ್ಲಿ ಪ್ರತಿಫಲ ಇರತಕ್ಕಂಥದ್ದು. ಶ್ರದ್ಧೆಗೆ ಭಗವಂತ ಯಾವತ್ತೂ ನಿಮಗೆ ಮೋಸ ಮಾಡಲ್ಲ. ತುಂಬ ಜನ ಹೇಳ್ತಾರೆ, ಗುರುಗಳೇ ನಾನು ಇವತ್ತು ಕಷ್ಟಪಟ್ಟು ಕೆಲಸ ಮಾಡಿದೆ, ಕೆಲಸ ಮಾಡಿದ್ರು ಕೂಡ ನಂಗೆ ಲಾಭ ಆಗಲೇ ಇಲ್ಲ, ನನ್ನ ಕೆಲಸವನ್ನು ಕ್ರೆಡಿಟ್ಸ್ನ ಬೇರೆಯವ್ರು ತೆಗೆದುಕೊಂಡ್ಬಿಟ್ರು ಅಂತ ಯೋಚನೆ ಮಾಡಬೇಡಿ. ಇನ್ಯಾವುದೋ ಸಂದರ್ಭದಲ್ಲಿ ನೀವು ಕೆಲಸವನ್ನು ಕಳ್ಕೊಳ್ಳತಕ್ಕಂಥ ಸ್ಟೇಜಿಗೆ ಬಂದುಬಿಟ್ಟಿರ್ತೀರ. ಆಗ ಆ ಭಗವಂತನ ಅನುಗ್ರಹದಿಂದ ಆ ಸವಾಲಿನ ದೂರವಾಗಿ ಅದೇ ಸ್ಥಳದಲ್ಲಿ ಲಾಭವನ್ನು ಪಡೆದುಕೊಳ್ತೀರ. ತುಂಬ ಜನ ಹೇಳ್ತಾರೆ ಗೊತ್ತಾ, ಮಿರಾಕಲ್ ಆಗೋಯ್ತು, ಅದೃಷ್ಟ ಕುಲಾಯಿಸ್ಬಿಡ್ತು, ಏನು ಕಷ್ಟಪಡ್ತಾರೆ ಒಂದು ಸ್ವಲ್ಪ ಈಸಿಯಾಗಿ ಆಗೋಯ್ತು. ಹಿಂದೆ ಮುನ್ನೊತ್ತಿರ್ತಿರಲ್ಲ, ಅದಕ್ಕೆಲ್ಲ ಪ್ರತಿಫಲ ಭಗವಂತ ಮತ್ತೊಂದು ಸಮಯದಲ್ಲಿ ಕೊಡ್ತಾನೆ. ಅಂದರೆ ಕಷ್ಟಕ್ಕೆ ಸದಾಕಾಲ ಜಯತ್ವ ಕಟ್ಟಿಟ್ಟ ಬುತ್ತಿ. ಅವನಿಗೆ ಗೊತ್ತಿರುತ್ತೆ ಯಾವ ಸಮಯದಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕಿತ್ಕೊಳ್ಬೇಕು ಅಂತಲೂ ಕೂಡ. ಹಾಗಾಗಿ ಶ್ರಮಪಟ್ಟು ಕೆಲಸ ಮಾಡಿ, ಖಂಡಿತ ಲಾಭ ಪ್ರತಿಯೊಬ್ಬರು ಕೂಡ ಸಿಗತಕ್ಕಂಥದ್ದು.
ಅದೇ ರೀತಿ ಕಟಕ ರಾಶಿಯವರಿಗೆ ಖಂಡಿತವಾಗಿಯೂ ಲಾಭದಾಯಕವಾಗಿ ಯಥೇಚ್ಛವಾಗಿ ಲಭಿಸತಕ್ಕಂಥದ್ದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 6 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಧನಹಾನಿಯಾಗತ್ತೆ. ಸಿಂಹರಾಶಿಯವರು ಈ ವಾರ ಜಾಗ್ರತೆಯಿಂದಿರಿ, ಅನ್ನೆಸೆಸರಿ ಖರ್ಚನ್ನು ಮಾಡಬೇಡಿ. ಯಥೇಚ್ಛವಾಗಿ ಧನಹಾನಿಯಾಗತಕ್ಕಂಥದ್ದು, ಜನರ ವಿರೋಧವನ್ನು ಕೂಡ ಸಿಂಹರಾಶಿಯವರು ಈ ವಾರ ಕಟ್ಕೊಳ್ಳತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾನಾ ರೀತಿಯ ಮನಸ್ತಾಪಗಳು, ನಾನಾ ರೀತಿಯ ವ್ಯಾಜ್ಯಗಳು, ಕಾನೂನು, ಕೋರ್ಟು ಕಚೇರಿ ಅಂತ ಅಲ್ದಾಡತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸಿಂಹರಾಶಿಯವರು ಜಾಗ್ರತೆಯಿಂದಿರಿ. ನಿಮ್ಮ ಕೈಯಾರ ಅತಿಯಾದ ಚಿಂತೆಯಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಾ. ಮನಸ್ತಾಪಗಳು, ವ್ಯಾಜ್ಯಗಳು ನಿಮಗೆ ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದು. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಕೂಡ ಕುಂಠಿತವಾಗತ್ತೆ. ಮನೆಯಲ್ಲಿ ಅಶಾಂತಿ ಕಾಡಿಸುತ್ತೆ. ಮನೆಯಲ್ಲಿರತಕ್ಕಂಥ ಒಗ್ಗಟ್ಟು ಮುರಿದು ಒಬ್ಬರು ಮುಖ ನೋಡ್ರೆ ಇನ್ನೊಬ್ರಿಗೆ ಆಗ್ತಾ ಇರಲ್ಲ, ಆ ಥರ ಪರಿಸ್ಥಿತಿಗಳು ಸೃಷ್ಟಿಯಾಗ್ಬಿಡ್ಬೋದು. ಅಂದರೆ ಈ ವಾರ ಖಂಡಿತವಾಗಿಯೂ ಸಿಂಹರಾಶಿಯವರಿಗೆ ಅಷ್ಟು ಶುಭದ ವಾರವಲ್ಲ. ಶಕ್ತಿಯನುಸಾರವಾಗಿ ಈ ವಾರ ವಿಷ್ಣುವಿನ ಆರಾಧನೆ ಮಾಡಿ. ಆ ಮಹಾವಿಷ್ಣು ನಿಮ್ಮ ಮನೆಯಲ್ಲಿ ಹಾಗೂ ನಿಮ್ಮ ಮನಸ್ಸಲ್ಲಿರತಕ್ಕಂಥ ಸಂಪೂರ್ಣ ಕಷ್ಟವನ್ನು, ಮನಸ್ತಾಪಗಳನ್ನು ದೂರ ಮಾಡಿಕೊಟ್ಟು ಸುಖವನ್ನು, ಶಾಂತಿಯನ್ನು ಕೊಡುವಂತನಾಗ್ತಾನೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಅಪೇಕ್ಷೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ, ಉತ್ತಮ ಧನಲಾಭವಿರತಕ್ಕಂಥ ವಾರವಾಗಿದೆ. ಭಗವಂತನ ಅನುಗ್ರಹದಿಂದ ಭವನ, ಭುವನ, ವಾಹನ, ಭೋಗ್ಯದ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗ ಕರುಣಿಸಿಕೊಟ್ಟಿರತಕ್ಕಂಥದ್ದು. ಉತ್ತಮ ಆಭರಣಗಳನ್ನು ಖರೀದಿ ಮಾಡ್ತೀರಿ ಈ ವಾರ. ಮನೆಯಲ್ಲಿ ಸಂಭ್ರಮದ ವಾತಾವರಣ. ಕೆಲವರ ಮನೆಯಲ್ಲಿ ಶುಭ ಸಮಾರಂಭಗಳು ಈ ವಾರದಿಂದಲೇ ಪ್ರಾರಂಭವಾಗತಕ್ಕಂಥದ್ದು. ಅಂದುಕೊಂಡಂತಹ ಕೆಲಸ ಅಂದುಕೊಂಡಂತಹ ಸಮಯದಲ್ಲೇ ಈಡೇರತಕ್ಕಂಥ ವಾರ, ಅಂದರೆ ಜಾಕ್ಪಾಟ್ ಅದೃಷ್ಟದ ವಾರವಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಉತ್ತಮ ಕೀರ್ತಿ ಸಂಪಾದನೆ, ಅಂದರೆ ಹೆಸರನ್ನು ಸಂಪಾದನೆ ಮಾಡ್ತೀರಾ. ನೂತನವಾಗಿ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂತವರಿಗೆ ಈ ವಾರ ಶುಭದ ವಾರ. ಉತ್ತಮ ಅನುಗ್ರಹಗಳನ್ನು, ಉತ್ತಮವಾಗಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಹೊಂದುವಂತರಾಗ್ತೀರಾ. ಅಂದರೆ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದ ವಾರ. ಯಾವುದೇ ಕೆಲಸಗಳನ್ನು ಕಣ್ಮುಚ್ಕೊಂಡು ಮಾಡಿ ಒಳ್ಳೆಯ ಲಾಭವನ್ನು, ಯಶಸ್ಸನ್ನು ಖಂಡಿತವಾಗಿ ನೀವು ನೋಡುವಂತರಾಗ್ತೀರ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು ತುಲಾರಾಶಿಯವರಿಗೆ 14 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಖಂಡಿತವಾಗಿಯೂ ಈ ವಾರ ಉತ್ತಮ ಲಾಭವನ್ನು ತುಲಾರಾಶಿಯವರು ಪಡೆದುಕೊಳ್ತೀರ. ಪ್ರಮುಖವಾಗಿ ಹಿಂದೆ ಮಾಡಿರತಕ್ಕಂಥ ಒಂದಷ್ಟು ಸಾಲವನ್ನು ತೀರಿಸಿಕೊಳ್ಳತಕ್ಕಂಥ ದಾರಿಯನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಕೆಲಸದಲ್ಲಿ ಅಭಿವೃದ್ಧಿನ ನೋಡ್ತೀರಾ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಂತರಾಗ್ತೀರಾ. ಮನಸ್ಸಿಗೆ ಸಂತೋಷ ಹಾಗೂ ನೆಮ್ಮದಿ ಲಭಿಸತಕ್ಕಂಥದ್ದು ಈ ವಾರದಿಂದಲೇ. ದಾಂಪತ್ಯದಲ್ಲಿರತಕ್ಕಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ದೂರವಾಗಿ ಸುಖ, ಶಾಂತಿ, ನೆಮ್ಮದಿ ಕುಟುಂಬದಲ್ಲಿ ಈಡೇರತಕ್ಕಂಥದ್ದು. ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ನಿಂತ್ಕೊಂಡು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಇನ್ನು ಯಥೇಚ್ಛವಾಗಿ ಸಹಾಯವನ್ನು ಮಾಡುವಂತರಾಗ್ತಾರೆ. ಅಂದರೆ ಈ ವಾರ ತುಲಾರಾಶಿಯವರು ಅಂದ್ಕೊಂಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಉತ್ತಮ ಧನಲಕ್ಷ್ಮಿ ಅನುಗ್ರಹದೊಂದಿಗೆ ಲಾಭವನ್ನು ಪಡೆದುಕೊಳ್ಳತಕ್ಕಂಥದ್ದಾಗತ್ತೆ. ಅಂದರೆ ಈ ವಾರ ತುಲಾರಾಶಿಯವರು ತುಂಬ ಚೆನ್ನಾಗಿರತಕ್ಕಂಥ ವಾರ. ಇನ್ನು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಎಫೆಕ್ಟಿವ್ಲಿ ಭಾಗವಹಿಸಿ ಅಥವಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಿ ಖಂಡಿತ ಲಾಭ ದ್ವಿಗುಣವಾಗಿ ನಿಮ್ಮ ಕೈ ಸೇರತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 15 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿದೆ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಮಟ್ಟದ ಜಯವನ್ನು ಕಾಣುವಂತರಾಗ್ತೀರಾ. ಎಷ್ಟು ಕಷ್ಟ ಬೀಳ್ತೀರೋ ಅಷ್ಟು ಲಾಭವನ್ನು ಈ ವಾರ ಗಳಿಸುವಂತರಾಗ್ತೀರಾ.
ಕೆಲಸ ಕಾರ್ಯಗಳಲ್ಲಿ ಇನ್ನೂ ಕೂಡ ಶ್ರದ್ಧೆ ಯಥೇಚ್ಛವಾಗಿ ಬೇಕಾಗತ್ತೆ. ಕಷ್ಟಪಟ್ಟಷ್ಟೇ ಲಾಭ ಈ ವಾರ ಗಳಿಸತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ಕೆಲಸ ಕಾರ್ಯಗಳಲ್ಲಿ ನಾನಾ ರೀತಿಯ ಚಿಂತೆಗಳು, ಕಷ್ಟಗಳು, ಸವಾಲುಗಳು ನಿಮ್ಮನ್ನು ಎದುರಿಸ್ತಕ್ಕಂಥದ್ದಾಗತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡಂಥ ಸಮಯದಲ್ಲಿ ಆಗದೆ ಸ್ವಲ್ಪ ಪೋಸ್ಟ್ಪೋನ್ ಆಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಎಷ್ಟು ಶ್ರಮ ಪಡ್ತೀರೋ ಅಷ್ಟು ವಾರದ ಅಂತ್ಯ ಭಾಗದಲ್ಲಿ ಲಾಭವನ್ನು ನೋಡುವಂತರಾಗ್ತಾರೆ. ಅಂದರೆ ವೃಶ್ಚಿಕ ರಾಶಿಯವ್ರಿಗಂತರ 50-50 ಫಲವನ್ನು ಕೊಡತಕ್ಕಂಥ ವಾರ. ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡಿ ಖಂಡಿತ ಯಾವ ಲಾಭ ಸಿಗಬೇಕು ಅಂತಿರ್ತೀರೋ ಆ ಲಾಭ 2 ಪಟ್ಟು ಸಿಗತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ಧನುರಾಶಿ. ಈ ಧನುರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 9 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಮನಸ್ಸಿನಲ್ಲಿ ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಲಾಭವನ್ನು, ಯಶಸ್ಸನ್ನು ಪಡೆದುಕೊಳ್ಳುವಂತರಾಗ್ತೀರಾ. ಅಭಿವೃದ್ಧಿಯನ್ನು ನೋಡತಕ್ಕಂಥ ವಾರ ಈ ವಾರ ಆಗಿರತಕ್ಕಂಥ ಧನುರಾಶಿಯವರಿಗೆ ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಲಾಭವನ್ನು, ಅಭಿವೃದ್ಧಿಯನ್ನು ಕಾಣುವಂತರಾಗ್ತೀರಾ. ರಾಜ ಸನ್ಮಾನಗಳು ಹಾಗೂ ಸಮಾಜದಲ್ಲಿ ಉತ್ತಮ ಗುರುತಿಸುವಿಕೆ ಈ ವಾರ ನಿಮಗೆ ಈಡೇರತಕ್ಕಂಥದ್ದು. ಸನ್ಮಾನಗಳು ನಿಮ್ಮನ್ನು ಹುಡುಕಿಕೊಂಡು ಬರತಕ್ಕಂಥ ವಾರ. ಲಕ್ಷ್ಮಿ ಅನುಗ್ರಹದಿಂದ ಮನಸ್ಸಿಗೆ ಇಷ್ಟವಾಗತಕ್ಕಂಥ ವಸ್ತುಗಳನ್ನು ಈ ವಾರ ಖರೀದಿ ಮಾಡ್ತೀರಾ. ಅಭಿವೃದ್ಧಿಯನ್ನು ನೋಡತಕ್ಕಂಥ ಶುಭವಾರ ಈ ವಾರ ಆಗಿರುತ್ತೆ. ಅಂದರೆ ಧನುರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಹಾಗೂ ಶುಭದ ವಾರ ಅಂತ ಅರ್ಥ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಈ ವಾರ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 13 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಉತ್ತಮ ಸ್ಥಾನಮಾನವನ್ನು, ಮನ್ನಣೆಯನ್ನು, ಅಭಿವೃದ್ಧಿಯನ್ನು ಮಕರ ರಾಶಿಯವರು ಈ ವಾರ ಪಡೆದುಕೊಳ್ಳುವಂತರಾಗ್ತೀರಾ. ಖಂಡಿತ ಮಕರ ರಾಶಿಯವರಿಗೆ ಇಂದಿನ ವಾರ ಹೋಲಿಸ್ಕೊಂಡ್ರೆ ಈ ವಾರ ಶುಭದ ವಾರ ಹಾಗೂ ಲಾಭದಾಯಕ ವಾರ. ಅಂದ್ಕೊಂಡೇ ಇರೋದಿಲ್ಲ ನೀವು ಲಾಭ ಸಿಗತ್ತೆ, ಈ ವಾರ ಸ್ವಲ್ಪ ನೆಮ್ಮದಿಯನ್ನು ಕಾಣ್ತೇನೆ, ಪ್ರಮುಖ ಸರ್ಕಾರಿ ಕೆಲಸ ಕಾರ್ಯಗಳು ಕೈಗೂಡುತ್ತೆ ಅಂತ. ಖಂಡಿತ ಈ ಇಷ್ಟೆಲ್ಲ ಕೆಲಸಗಳು ಈ ವಾರವೇ ಈಡೇರತಕ್ಕಂಥದ್ದು. ಮಕರ ರಾಶಿಯವರಿಗೆ ಏನನ್ನ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಆ ಕೆಲಸ ಕಾರ್ಯ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸರಸ್ವತಿ ಅನುಗ್ರಹದಿಂದ ಉತ್ತಮ ಎಲ್ಲ ರೀತಿಯ ಅನುಗ್ರಹಗಳನ್ನು ಪಡೆದುಕೊಳ್ತಾರೆ. ಅದನ್ನು ನೋಡಿ ಮನಸ್ತೃಪ್ತಿಯಿಂದ ನೀವು ಕೂಡ ಸಮಾಧಾನವನ್ನು ಪಡ್ಕೊಳ್ತೀರಾ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕುಂಠಿತವಾಗುತ್ತೆ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂತರಾಗ್ತೀರಾ. ನಿಮ್ಮ ಕೆಲಸ ಕಾರ್ಯದಲ್ಲೂ ಕೂಡ ಉತ್ತಮ ಪ್ರಶಂಸೆಯ ನುಡಿಗಳನ್ನು ಕಾಣುವಂತರಾಗ್ತೀರಾ. ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ಕೊಡುವಂತರಾಗ್ತಾರೆ. ಅಂದರೆ ಮಕರ ರಾಶಿಯವರಿಗೆ ಈ ವಾರ ಶುಭದ ವಾರ, ಲಾಭದಾಯಕ ವಾರ ಹಾಗೂ ಅಭಿವೃದ್ಧಿಯನ್ನು ಪಡೆದುಕೊಳ್ಳತಕ್ಕಂಥ ವಾರವಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 10 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯಾನುಕೂಲವಿದೆ. ಕುಂಭರಾಶಿಯವರಿಗೆ ಈ ವಾರ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಉತ್ತಮ ಕಾರ್ಯದ ಅನುಕೂಲಗಳನ್ನು ಕಾಣುವಂತರಾಗ್ತೀರಾ ಹಾಗೂ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೂಡ ಕಾಣುವಂತರಾಗ್ತೀರಾ. ಈ ವಾರ ಮಾಡತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ಶೀಘ್ರವಾಗಿ ನೀವು ಅಂದುಕೊಂಡಿರತಕ್ಕಂಥ ಮುಂಚಿತವಾಗಿ ಈಡೇರತಕ್ಕಂಥದ್ದು. ಹಾಗೆ ಮನೆಗೆ ಬರತಕ್ಕಂಥ ಬಂಧುಗಳಿಂದ ಉತ್ತಮ ಮಾರ್ಗದರ್ಶನ ಸಹಿತವಾಗಿ ನಿಮಗೆ ಸಲಹೆಗಳು ಸಿಗುತ್ತೆ. ಅವರು ಕೊಡ್ತಕ್ಕಂಥ ಸಲಹೆ ನಿಮಗೆ ಉಪಯುಕ್ತವಾಗಿ ಭವಿಷ್ಯದಲ್ಲಿ ಎಲ್ಲ ಯಥೇಚ್ಛವಾಗಿ ಸಹಾಯ ಮಾಡತಕ್ಕಂಥದ್ದು. ಕೈಗೊಂಡಂತಹ ಕೆಲಸದಲ್ಲಿ ವಿಘ್ನಗಳು ಬಂದಾಗ ನಿಮ್ಮ ಆತ್ಮೀಯರು ನಿಮ್ಮ ಜೊತೆ ನಿಂತುಕೊಂಡು ಉತ್ತಮ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾರೆ. ಇಡೀ ಸಂಪೂರ್ಣ ವಾರ ಉತ್ತಮ ಭೋರಿ ಭೋಜನವನ್ನು ಸೇವಿತೀರಾ. ಮನಸ್ಸಿಗೆ ತೃಪ್ತಿ ಆದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಡೀ ಲೈಫ್ ಸ್ಟೈಲನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ತೀರಿ. ಅಂದರೆ ಲವಲವಿಕೆಯಿಂದ ಇರ್ತೀರಿ. ಕುಂಭರಾಶಿಯವರಿಗೆ ಈ ವಾರ ಶುಭದ ವಾರ ಹಾಗೂ ಅಭಿವೃದ್ಧಿಯ ವಾರ ಅಂತ ಅರ್ಥ. ತುಂಬ ಜನ ಜ್ಯೋತಿಷ್ಯವನ್ನು ಕೇಳಬೇಕು, ನೇರವಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಬೇಕು. ತುಂಬ ವರ್ಷಗಳಿಂದ ಅನುಭವಿಸ್ತಕ್ಕಂಥ ಸಮಸ್ಯೆಗಳಿಗೆ ಮುಕ್ತಿಯನ್ನು ಹೊಂದಬೇಕು ಅಂತ ಹೇಳಿದ್ರೆ ನೇರವಾಗಿ ನಮ್ಮನ್ನು ಭೇಟಿ ಮಾಡ್ಬೋದು. ನಮ್ಮ ಕಚೇರಿ ಮೈಸೂರಿನ ಕುವೆಂಪು ನಗರದಲ್ಲಿದೆ. ನೇರವಾಗಿ ಬಂದು ನಮ್ಮ ಸಂಪರ್ಕ ಮಾಡ್ಬೋದು. ಅಥವಾ ನಾವು ತುಂಬ ದೂರದಲ್ಲಿದ್ದೇವೆ, ಇಲ್ಲಿಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ
ಫೋನನ್ನು ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಕಾಲ್ ಮುಖಾಂತರ ಅಥವಾ ವಿಡಿಯೋ ಕಾಲ್ ಮುಖಾಂತರ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವನ್ನು ನಮ್ಮ ಬಳಿ ಪಡೆದುಕೊಳ್ಬೋದು. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಉತ್ತಮ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ವೈರಿಗಳನ್ನು ಜಯಿಸುವುದು. ಆದರೆ ಈ ವಾರ ಮೀನರಾಶಿಯವರು ವೈರಿಗಳ ವಿರುದ್ಧ ಜಯತ್ವ ಪ್ರಾಪ್ತಿ ಮಾಡಿಕೊಳ್ತಾರೆ. ನಿಮಗೆ ಕಷ್ಟವನ್ನು ಕೊಡತಕ್ಕಂತಹ, ನಿಮಗೆ ಕಿರಿಕಿರಿ ಮಾಡತಕ್ಕಂಥ ವೈರಿಗಳು, ನಿಮ್ಮ ವಿರುದ್ಧ ಮಸಲತ್ ಮಾಡತಕ್ಕಂಥ ವೈರಿಗಳು ನಿಮ್ಮಿಂದ ದೂರ ಆಗತಕ್ಕಂಥದ್ದು. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭವನ್ನು ಈ ವಾರ ಕಾಣುವಂತರಾಗ್ತೀರಾ. ಕೈಗೊಂಡ ಕೆಲಸದಲ್ಲಿ ಉತ್ತಮ ಹೆಸರನ್ನು ಸಂಪಾದನೆ ಮಾಡ್ತೀರಾ. ಹಾಗೂ ನಿಮ್ಮ ವ್ಯಾಪಾರದ ಸ್ಥಳಗಳು ಈ ವಾರ ಎಕ್ಸ್ಪೆಂಡ್ ಆಗುತ್ತೆ. ಅಂದರೆ ಬಿಸ್ನೆಸ್ ಏನು ಮಾಡ್ತಿರ್ತೀರಿ ವ್ಯಾಪಾರ ಅದು ಇನ್ನೂ ಕೂಡ ವಿಸ್ತರಣವಾಗುತ್ತೆ. ಲಾಭವನ್ನು ನೋಡುವಂತರಾಗ್ತೀರಾ. ಕೆಲಸದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಕೂಡ ಕಾಣುವಂತರಾಗ್ತೀರಾ. ಅಂದರೆ ಈ ವಾರ ಮೀನರಾಶಿಯವರಿಗೆ ಶುಭದ ವಾರ. ಎಲ್ಲ ರೀತಿ ಅಭಿವೃದ್ಧಿಗಳನ್ನು ಈ ವಾರ ಪಡೆದುಕೊಳ್ಬೋದು. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ತುಂಬ ಜನ ಅಂದ್ಕೊಂಡಿರ್ತೀರ ಕಾಶಿಗೆ ಹೋಗಬೇಕು. ಪ್ರತಿಯೊಬ್ಬ ಭಾರತೀಯನ ಕನಸು ಜೀವನದಲ್ಲಿ ಒಂದು ಸಾರಿ ಆದರೂ ಕಾಶಿಗೆ ಹೋಗಬೇಕು, ಕಾಶಿಯಲ್ಲಿರತಕ್ಕಂಥ ವಿಶ್ವನಾಥನ ದರ್ಶನ ಮಾಡತಕ್ಕಂಥದ್ದು, ಆ ಗಂಗೆಯಲ್ಲಿ ಸ್ನಾನ ಮಾಡಬೇಕು, ಕಾಲಭೈರವನ ದರ್ಶನವನ್ನು ಪಡಬೇಕು. ಈ ಥರ ನಾನಾ ಆಸೆಗಳನ್ನ ಇಟ್ಕೊಂಡಿರ್ತೀವಿ. ಆದರೆ ಕಾಶಿಗೆ ಹೋದಾಗ ಮೊದಲು ಯಾರ ದರ್ಶನ ಮಾಡಬೇಕು, ದೇವಸ್ಥಾನದ ಇತಿಹಾಸ ಏನು, ಅಲ್ಲಿ ಹೋದಾಗ ಸ್ಥಳ ಪುರಾಣವೇನು ಯಾರಿಗೂ ಗೊತ್ತಿರೋದಿಲ್ಲ. ಪ್ರಥಮ ಬಾರಿ ಕರ್ನಾಟಕದಲ್ಲಿ ಜ್ಯೋತಿಷ್ಯದ ಮುಖಾಂತರ ಕಾಶಿಗೆ ಹೋಗಿ ಬಂದಿರತಕ್ಕಂಥ ಮೊದಲನೇ ಯೂಟ್ಯೂಬ್ ಚಾನಲ್ ಭವಿಷ್ಯ ದರ್ಶನ. ಸಂಪೂರ್ಣವಾಗಿ ಕಾಶಿ ಕ್ಷೇತ್ರದ ದರ್ಶನವನ್ನು ನಮ್ಮ ಯೂಟ್ಯೂಬ್ ಎಪಿಸೋಡ್ಗಳಲ್ಲಿ ನೀವು ನೋಡ್ಬೋದು. ಕಾಶಿಗೆ ಏನಕ್ಕೆ ಹೋಗಬೇಕು, ಯಾವ ಏಜ್ನಲ್ಲಿ ಕಾಶಿಗೆ ಹೋಗತಕ್ಕಂಥದ್ದು, ಕಾಶಿಗೆ ಹೋದಾಗ ಇರತಕ್ಕಂಥ ದೇವಸ್ಥಾನಗಳ ಸಾಗರವೆಷ್ಟು. ತುಂಬ ಜನ ಗೊತ್ತಿಲ್ಲ. ಕಾಶಿ ಅಂದರೆ ಬರೀ ವಿಶ್ವನಾಥ ಗಂಗೆಯಲ್ಲಿ ಸ್ನಾನ ಮಾಡಿ ಮಣಿಕರ್ಣಿಕೆ ಘಾಟಕ್ಕೆ ಹೋಗಿ ಅಲ್ಲಿರತಕ್ಕಂಥ ಡೆಡ್ ಬಾಡಿಗಳಿಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾರಲ್ಲ, ಅದನ್ನು ನೋಡ್ಕೊಂಡು ಬರತಕ್ಕಂಥದ್ದು ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನಾ ಶಕ್ತಿಪೀಠಗಳಿದೆ, ರಹಸ್ಯವಾಗಿರತಕ್ಕಂಥ ಸ್ಥಳಗಳಿದೆ. ಹಾಗೂ ನೀವು ಜೀವನ ಪರ್ಯಂತ ಎಲ್ಲೂ ನೋಡೋಕ್ಕಾಗದಂಥ ಸುಂದರವಾದಂಥ ದೇವಸ್ಥಾನಗಳಿದೆ. ಕಾಶಿಗೆ ಹೋಗೋಕ್ಕಿಂತ ಮುಂಚೆ ಅಥವಾ ನಿಮ್ಮ ಸ್ನೇಹಿತರು ಆತ್ಮೀಯರು ಯಾರ ಕಾಶಿಗೆ ಹೋಗ್ತಾ ಇದ್ದರೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನಿಂದ ಕಾಶಿಗೆ ಹೋಗಿ ಮಾಡಿರ್ತಕ್ಕಂಥ ಎಪಿಸೋಡ್ಸ್ಗಳಿದೆ, ಅದನ್ನು ಅವ್ರ ಹತ್ರ ಶೇರ್ ಮಾಡಿ. ಕಾಶಿಗೆ ಯಾವ ಉದ್ದೇಶಕ್ಕೆ ಹೋಗತಕ್ಕಂಥದ್ದು, ಕಾಶಿಗೆ ಹೋದ ಮೇಲೆ ಏನನ್ನು ನಾವು ಮಾಡಬೇಕು, ಏನನ್ನು ಮಾಡಬಾರ್ದು ಎಲ್ಲವೂ ಕೂಡ ವಿಸ್ತಾರವಾಗಿ ತಿಳಿಸಲಾಗಿದೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋ ಮುಖಾಂತರ ನಿಮ್ಮ ಆತ್ಮೀಯರ ಬಳಿ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.